ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮಿದ್ದೀರಾ? ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ 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 ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ ನನ್ನ ಮೇಲೆ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ. ಇನ್ನು ಮನೇಲಿ ಬೇರೆ ಯಾರು ಇಲ್ಲ, ಟಿಫನ್ ಬೇರೆ ನಾನೇ ಮಾಡ್ಕೋಬೇಕು. ನೋಡೋಣ ಇವತ್ತಿನ ಬ್ಲಾಗ್. ನಂದೆಲ್ಲ ಅಡುಗೆ ಮಾಡ್ತೀನಿ ಇವತ್ತು. ನಾನು ನೋಡಿ ಆಯಿತಾ ಈ ವಿಡಿಯೋ ಕೊನೆವರೆಗೂ. ನನಗೆ ಬೆಳಗಿನ ಜಾವ ಬೇಗ ಹೊಟ್ಟೆ ಹಸಿತದೆ, ಹಾಗಾಗಿ ಇವತ್ತು ಅಮ್ಮ ಕೂಡ ಇಲ್ಲ. ಸೊ ಹಾಗಾಗಿ ನಾನೇ ಇವತ್ತು ಬ್ರೆಡ್ ಆಮ್ಲೆಟ್ಟು ಮತ್ತು ಪಪ್ಪಾಯ, ಕಿವಿ ಹಣ್ಣು, ಇದೆಂತ ದಾಳಿಂಬ್ರಿ ತಿನ್ಲಿಕ್ಕತ್ತೀನಿ ರೀ. ನನಗೆ ಅಡುಗೆ ಮಾಡ್ಕೊಲಿಕ್ಕೆ ಲೇಟ್ ಆಗುತ್ತೆ ಅಂತ ಅದಕ್ಕಲೆ ಮತ್ತು ಇದೆಲ್ಲ ತಿಂದ್ಬಿಟ್ಟು ಅಡುಗೆ ಮಾಡ್ತೀನಿ. ನಂಗಂತೂ ತುಂಬಾ ಬೋರ್ ಅಂದ್ರೆ ಬೋರ್ ಆಗ್ಲಿಕ್ಕತ್ತಿದ. ಮೊಬೈಲ್ ನೋಡಿನೇ ಅರ್ಧ ತಲೆನೋವು ಬರ್ತಾಯಿದೆ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಲ್ಲ. ಟೈಮ್ ಕೂಡ 1 ಗಂಟೆ ಆಯಿತು, ಹೊಟ್ಟೆ ಬೇರೆ ಹಸಿತಾ ಇದೆ. ಅದಕ್ಕೆ ಇವತ್ತು ಮೆಂತಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡಬೇಕಂತ ಟ್ರೈ ಮಾಡಿದ್ದೀನಿ. ಬಟ್ ಅದು ಹೆಂಗೆ ಆಗ್ತದೆ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ. ಇವತ್ತು ಮೆಂತಿ ಪಲ್ಯ ಮಾಡ್ಲಿಕ್ಕತ್ತಿದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ದೀನಿ. ಮತ್ತು ಇದಕ್ಕೆಂತ ಹಾಕಿದ್ದೀನಿ ಅಂದ್ರೆ ಮೆಣಸಿನ್ಕಾಯಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತಿ ಪಲ್ಯ ರೆಡಿ ಮಾಡ್ಲಿಕ್ಕೆ ಹೋದೆ. ಆಯಿಲ್ ಹಾಕಿ ಮತ್ತು ಜೀರಿಗೆ ಹಾಕಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಎಣ್ಣೆ ಎಲ್ಲ ಕೈ ತುಂಬ ಸಿಡ್ತೋಯ್ತು. ಯಪ್ಪ, ಫಸ್ಟ್ ಟೈಮ್ ಅಡುಗೆ ಮಾಡ್ಲಿಕ್ಕತ್ರ ಇದೇ ಪ್ರಾಬ್ಲಮ್ ನೋಡಿ. ಕೈ ತುಂಬ ಎಲ್ಲ ಎಣ್ಣೆ ಸಿಡಿತು ನನಗೆ. ಅಂತೂ ಫೈನಲಿ ಮೆಂತಿ ಪಲ್ಯ ನಾನು ಮಾಡಿದೆ. ನಾನು ಫಸ್ಟ್ ಟೈಮ್ ಮಾಡಿದ್ದು ಅಡುಗೆ ಅಂದರೆ ಮೆಂತಿ ಪಲ್ಯ ಆಗಲಿ ಅಥವಾ ಅಕ್ಕಿ ರೊಟ್ಟಿ ಆಗಲಿ. ಓಕೆ, ಫೈನಲಿ ಮೆಂತಿ ಪಲ್ಯ ರೆಡಿ ಆಯಿತು. ಇವಾಗ ರೊಟ್ಟಿ ಮಾಡಬೇಕು. ಅಂತೂ ಇಂತೂ ರೊಟ್ಟಿ ಮಾಡಲಿಕ್ಕೆ ರೆಡಿ ಆದೆ. ಆ ಹಿಟ್ಟು ಕಲಿಸ್ಲಿಕ್ಕೆ ಮತ್ತು ಅಕ್ಕಿ ಹಿಟ್ಟು, ಅದಕ್ಕೆ ರಾಗಿ ಹಿಟ್ಟು ಹಾಕಿ ಮತ್ತು ಬಿಸಿನೀರು ಹಾಕಿ ಚೆನ್ನಾಗಿ ಎಲ್ಲ ಕಲಿಸಿ ಮತ್ತು ಕೈಯೆಲ್ಲ ಸುತ್ಕೊಂಡು ಅಂತೂ ಇಂತೂ ಅಡುಗೆ ಮಾಡೋದು ಕಲಿತೆ ನಾನು. ಚೆಂದ ಎಲ್ಲ ಕಲಸಿ ನೋಡ್ತಾ ಇದ್ದೀರಲ್ಲ ಹೆಂಗೆ ಕಲಿಸ್ಲಿಕ್ಕತ್ತಿದ್ದೀನಿ ಅಂತ. ಹಾಗೆ ಚೆಂದ ಕಲಿಸಿ ಸ್ಮೂತಾಗಿ ಆಗಬೇಕಿತ್ತು. ಆಮೇಲೆ ರೊಟ್ಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂತೂ ಇಂತೂ ರೊಟ್ಟಿ ಮಾಡಿದೆ ನಾನು. ಚೆನ್ನಾಗಿ ಬಂತು ರೊಟ್ಟಿ ಎಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ ಯಾವ ಥರ ಆಗಿದೆ ಅಂತ. ಬಟ್ ಫಸ್ಟ್ ಟೈಮು ಮತ್ತು ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಇವಾಗ ಓಕೆ ಅಲ್ವಾ? ಫೈನಲಿ ಗೈಸ್, ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಅದು ಹೇಗೆ ಆಗ್ಯದಂತ ನಂಗೆ ಗೊತ್ತಾಗ್ತಾಯಿಲ್ಲ, ಬಟ್ ಟೇಸ್ಟ್ ಮಾಡ್ತೀನಿ. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ರೊಟ್ಟಿ, ಜೋಳದ ರೊಟ್ಟಿ ಫೇಮಸ್ ಅಲ್ವಾ, ಅದು ನಿಮಗೂ ಗೊತ್ತು. ನೋಡಿ, ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ನಮ್ಮಮ್ಮ ಇದ್ದಿದ್ರೆ ಇಷ್ಟೆಲ್ಲ ಕಷ್ಟನೇ ಆಗ್ತಿದ್ದಿಲ್ಲ ಅಲ್ವಾ. ಅಮ್ಮ ಒಂದು ಊರಿಗೆ ಹೋಗ್ಬಿಟ್ಟಿದೆ. ಕೈ ಸೊಟ್ಟಿದ್ದು ನೋಡಿ ಫ್ರೆಂಡ್ಸ್. ಹೆಣ್ಮಕ್ಳು ಎಷ್ಟೇ ಕಾಲೇಜ್ ಹೋಗಲಿ, ನೌಕರಿ ತಗೊಳ್ಳಿ, ಏನೇ ಮಾಡಲಿ, ಆದರೆ ಅಡುಗೆ ಮಾತ್ರ ಮಾಡೋದು ತಪ್ಪಲ್ಲ. ಸೊ ಎಲ್ಲರೂ ಬೇಗ 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 ಅಡುಗೆ ಕಲೀರಿ. ನಾ ಅಕ್ಕಿ ರೊಟ್ಟಿ ಮತ್ತು ಮೆಂತಿ ಪಲ್ಯ ರೆಡಿ ಮಾಡಿ ಇವಾಗ ಊಟ ಮಾಡ್ಲಿಕ್ಕತ್ತೀನಿ. ನೋಡೋಣ ಟೇಸ್ಟ್ ಹೇಗಾಗಿದೆ ಅಂತ. ಅಕ್ಕಿ ರೊಟ್ಟಿ ಮತ್ತು ಮೆಂತಿ ಪಲ್ಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅಣ್ಣ ಬಂದು ಚಿಲ್ಲಿ ಚಿಕನ್ ಸಾಂಬಾರು ಮಾಡ್ಲಿಕ್ಕತ್ತಿತ್ತು. ಸೊ ಅವ್ರು ಅಡುಗೆ ಮಾಡ್ಲಿಕ್ಕತ್ತಿದ್ರು. ನಾನು ನೇಲ್ಸ್ ಎಲ್ಲ ಹಾಕ್ಕೋಬೇಕಂತ ಫೈನಲಿ ನೇಲ್ಸ್ ಎಲ್ಲ ಹಾಕ್ಕೊಂಡು ಸೇಮ್ ದೆವ್ವ ಥರನೇ ಕಾಣ್ಲಿಕ್ಕತ್ತದಲ್ವಾ. ಫೈನಲಿ ನನ್ನ ನೇಲ್ಸ್ ರೆಡಿ ಆಯ್ತು. ನೋಡಿ ಹೆಂಗೆ ಕಾಣ್ಲಿಕ್ಕತ್ತದ ಅಂತ ಕಮೆಂಟ್ ಮಾಡಿ ಆಯಿತಾ. ಎಲ್ಲ ಮುಗಿಸ್ಕೊಂಡು ನೈಟ್ ಊಟಕ್ಕೆ ದೋಸೆ ಮತ್ತು ಚಿಕನ್ ಸಾಂಬಾರು ತಿಂದುಬಿಟ್ಟು ಮಲ್ಕೊಂಡು ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿತು. ಬಾಯ್.